ಇನ್ನು ಬಿಜೆಪಿಯ ಒಳಗಡೆ ಏನೇನಾಗ್ತಾ ಇದೆ ನೋಡಿ. ಹಿರಿಯ ನಾಯಕ ಸದಾನಂದ ಗೌಡರು ಪತ್ರಿಕಾಗೋಷ್ಠಿ ಮಾತಾಡಿ ಸುದೀರ್ಘ ಮಾತಾಡಿದ್ರು. ಎಂತ ಅದ್ಭುತವಾದ ಸಂಗತಿಗಳನ್ನ ಕಾಂಗ್ರೆಸ್ಸೇನೆ ಬಂಗಾರದ ಬಟ್ಟಲಲ್ಲಿ ಇಟ್ಕೊಂಡು ಕೊಡ್ತಾ ಇದೆ. ಆದ್ರೆ ನಾವು ಬರೀ ಒಳಜಗಳದಿಂದ ನಾವು ಅದರ ವಿರುದ್ಧ ಹೋರಾಟ ಮಾಡ್ತಾ ಇಲ್ಲ. ಶಿಸ್ತಿನ ಪಕ್ಷದಲ್ಲಿ ಶಿಸ್ತೇ ಇಲ್ಲ ಅನ್ನುವಂತ ಮಾತನ್ನು ಹೇಳಿದ್ರು. ಈ ಮಾತನ್ನು ಕೇಳಿ ಯತ್ನಾಳ್ ಉರಿದು ಬಿದ್ದಿದ್ದಾರೆ. ಯಾವಾಗ ಇವ್ರು ಹಿಂಗೆ ಮಾತಾಡಿದ್ರಲ್ಲ ಅದಾದ ಮೇಲೆ ನೇರವಾಗಿ ಇವರು ಸದಾನಂದ ಗೌಡರ ವಿರುದ್ಧನೇ ತಿರುಗಿ ಬಿದ್ದಿದ್ದಾರೆ ಯತ್ನಾಳ್. ನೀವೇನಾದರೂ ಜಾಸ್ತಿ ಮಾತಾಡಿದ್ರೆ ನಿಮ್ದೆಲ್ಲದನ್ನು ಕೂಡ ಬಿಚ್ಚಿಡ್ತೀನಿ ಅನ್ನುವಂಥ ಮಾತನ್ನು ಕೂಡ ಸದಾನಂದ ಗೌಡರಿಗೆ ರವಾನಿಸಿದ್ದಾರೆ ಯತ್ನಾಳ್. ಬನ್ನಿ, ನಿನ್ನೆ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಸದಾನಂದ ಗೌಡರು ಹೇಳಿದ್ದೇನು, ಇದಕ್ಕೆ ಯತ್ನಾಳ್ ಕೊಟ್ಟಿರುವಂಥ ಉತ್ತರ ಏನು ನೋಡ ಬನ್ನಿ. ತಮ್ಮಟ ಬಾರಿಸೋದು ಮಾರ್ಗದಲ್ಲಿ ಬೀದಿಯಲ್ಲಿ ತಮ್ಮಟ ಬಾರಿಸುವಂಥದ್ದು ಉಂಟಲ್ಲ, ಇದು ಅಶಿಸ್ತು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಇದು ಅಕ್ರಮ. ಇಂಥವರು ನಮ್ಮ ಪಾರ್ಟಿಯಲ್ಲಿ ಇರಲಿಕ್ಕೆ ಅವರು ಖಂಡಿತ ಯೋಗ್ಯರಲ್ಲ. ಅಟ್ಟೆ ಗಾಬರಿಯಾಗ್ಯಾರ ಸದಾನಂದ ಗೌಡರು. ಅವ್ರು ಭಾಳ ಮಾತಾಡ್ಯಾರ ನಾನು ಮುಂದೆ. ಅದನ್ನ ಬಿಚ್ಚಿಟ್ಟೆ ಅಂದ್ರೆ ಅವ್ರದ್ದೆಲ್ಲ ಬಣ್ಣ ಬಯಲಾಗ್ತದೆ. ಸುಮ್ಮನೆ ಬಾಯಿ ಮುಚ್ಕೊಂಡು ಕುಂಡ್ರದು ಒಳ್ಳೇದು. ಹೈಕಮಾಂಡ್ ಎಲ್ಲಾನು ಗಮನಿಸ್ಲಾಕತ್ತದ. ನಾವು ನಮ್ಮ ಹೋರಾಟ ಬಿಡುವುದಿಲ್ಲ. ದಯವಿಟ್ಟು ನಿಮ್ಮ ಟೀಮು ಇಲ್ಲಿ ಬೀದಿಗೆ ಹೋಗೋ ಬದಲು ಆ ಒಂದು ಫ್ಲೈಟ್ ಹತ್ತಿ ಡೆಲ್ಲಿಗೆ ನಮ್ಮ ಸೀನಿಯರ್ ಅಲ್ಲಿಗೆ ಹೋಗಿ. ಎರಡು ಬಣಗಳು ಇಲ್ಲರ ನೀವು ಸ್ವಾರ್ಥಿಗಳು, ಇಲ್ಲರ ನೀವೆಲ್ಲರೂ ಸ್ವಾರ್ಥಿಗಳೇ. ನಾವೇನು ರಾಜ್ಯಾಧ್ಯಕ್ಷ ಆಗಬೇಕು, ಮುಖ್ಯಮಂತ್ರಿ ಅಭ್ಯರ್ಥಿ ಆಗ್ಬೇಕಂತ ಹೋರಾಟ ಅಲ್ಲ, ಮತ್ತು ಯಾವುದೇ ಕುಟುಂಬದ ವಿರುದ್ಧ ಹೋರಾಟ ಅಲ್ಲ. ಇವ್ರು ಯಾರೂ ಗಾಬರಿ ಆಗೋವಂಥದ್ದು ಬೇಕಾಗಿಲ್ಲ. ಎದು ಗಾಬರಿ ಆಗ್ತೀರಿ ನಾವು ನಿಮ್ಮ ಬಗ್ಗೆ ಮಾತಾಡಲ್ಲ. ಒಂದು ಸದಾನಂದ ಗೌಡದ್ದು ಏನೈತೆ ಕೆಲಸ? ಏನೂ ಇಲ್ಲ. ಇನ್ನು ಇವರಿಬ್ಬರ ನಡುವೆ ಕೌರವನ ಎಂಟ್ರಿ ಆಯಿತು. BC ಪಾಟೀಲ್ ಮಾತಾಡಕ್ಕೆ ಶುರು ಮಾಡಿದ್ರು. ಈ ಬಣ ಬಡಿದಾಟ ಇದೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ, ಜೊತೆಗೆ ಏನಂದರೆ ಈ ಅಧ್ಯಕ್ಷರ ವಿಚಾರಕ್ಕೆ ಸಂಬಂಧಪಟ್ಟಂಗೆ BC ಪಾಟೀಲ್ ಒಂದಷ್ಟು ಸಂಗತಿಗಳನ್ನು ಮಾತಾಡಿದ್ರು. ಯಾವಾಗ BC ಪಾಟೀಲ್ ಮಾತಾಡಿದ್ರಲ್ಲ, ಈ ಯತ್ನಾಳ್ ಅವರ ದೃಷ್ಟಿ BC ಪಾಟೀಲ್ ಕಡೆಗೆ ತಿರುಗಿತು. BC ಪಾಟೀಲ್ರಿಗೂ ಕೂಡ ಯತ್ನಾಳ್ ನೇರವಾಗಿ ಮಾತಾಡಿದ್ರು. ನಿಮ್ಮ ಹಣೆ ಬರಹ ಏನು ಅಂತ ಗೊತ್ತಿದೆ, ನೀವು ಮಾಡಿರುವಂಥ ಆರೋಪಗಳು ಸತ್ಯ ಅನ್ನೋದಾಯಿತು ಅಂತಂದರೆ ನಾನು ರಾಜಕೀಯದಲ್ಲೇ ಇರಲ್ಲ ಅಂತ ಕೂಡ ಸವಾಲು ಹಾಕಿದರು. ಪಕ್ಷದ ಕಾರ್ಯಕರ್ತರು ಹುಮ್ಮಸ್ಸಾಗಿದ್ದಾರೆ. ಪಕ್ಷದ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ, ಎಲ್ಲಿ ಹೋದಲ್ಲಿ ಆ ಬಸವನಗೌಡ ಪಾಟೀಲ್ ಅವ್ರ ಬಾಯಿಗೆ ಬೀಗ ಹಾಕ್ಸಿ ಸರ್, ಹೈಕಮಾಂಡ್ ಏನ್ ಮಾಡ್ತಾ ಇದೆ ಅಂತೇಳಿ ಜನ ಕೇಳ್ತಾ ಇದ್ದಾರೆ. ಇವತ್ತು ಇವರು ಎಲ್ಲೋ ಒಂದು ಕಡೆ ಒಳ ಒಪ್ಪಂದ ಮಾಡಿಕೊಂಡು ಕಾಂಗ್ರೆಸ್ನವ್ರ ಜೊತೆಗೆ ಇವತ್ತು ಭಾರತೀಯ ಜನತಾ ಪಕ್ಷವನ್ನ ಬೈಕೊಂಡು ಹೋದ್ರೆ ಕಾರ್ಯಕರ್ತರು ಸುಮ್ಮನೆ ಇರೋದಿಲ್ಲ. ಯಾವಾಗ ನಾವು ಹೋರಾಟ ಮಾಡಕತ್ತೀವಿ ವಿಧಾನಸಭೆದಾಗ, ಒಬ್ಬ ರಾಜ್ಯಾಧ್ಯಕ್ಷ ಹೋಗಿ DK ಶಿವಕುಮಾರ್ ಕಡೆ 20 ಪತ್ರ ಸಹಿ ಮಾಡಿಸ್ಕೊತ ನಮ್ಮ ಮುಂದೆ. ನನ್ನ ಬಳಿ ವಿಡಿಯೋ ಇದೆ. ನನ್ನ ಬಗ್ಗೆ ಹೇಳ್ತಾನೆ ನಾವು BC ಪಾಟೀಲ್ ನಾವು ಕಾಂಗ್ರೆಸ್ ಒಳಗೆ ಕೂಡಿ ಅಂತೇಳಿ ಅಂತ ಹಲ್ಕ ಕೆಲಸ ನಾವು ಮಾಡೋದಿಲ್ಲ. ಸೊ ಇದು ಸಂಗತಿ. ಕಾಂಗ್ರೆಸ್ ಜೊತೆಗೆ ಒಳ ಒಪ್ಪಂದ ಅನ್ನುವಂಥ ಏನು ಮಾತಾಡಿದ್ರು, ಅದಾದಮೇಲೆ ಇಂಥ ಹಲ್ಕ ಕೆಲಸ ನಾವು ಮಾಡಲ್ಲ ಅಂತ ಯತ್ನಾಳ್ ನೇರವಾಗಿ ಹೇಳಿರುವಂಥದ್ದು. ಇದೆಲ್ಲರ ಜೊತೆಗೆ ಯತ್ನಾಳ್ ಮುಂದುವರೆದು ಹೇಳ್ತಾರೆ, ನಮ್ಮನ್ನು ಹೈಕಮಾಂಡ್ ಕರೀತು, ಬನ್ನಿ ಮಾತಾಡೋಣ ಬನ್ನಿ ಅಂತ ಕರೀತು. ಆದರೆ ನಾನೊಬ್ಬನೇ ಹೋಗಕ್ಕೆ ತಯಾರಿರಲಿಲ್ಲ. ಬರೋದಾದರೆ ನಮ್ಮ ಟೀಮ್ ಬರ್ತೀವಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ. ನಿನ್ನೆ ದೆಹಲಿಯಿಂದ ಕರೆ ಬಂದಿತ್ತು, ಒಬ್ಬರೇ ಬನ್ನಿ ಅಂತಂತಂದರು. ನಾನು ಬರಲ್ಲ ಅಂತ ಹೇಳಿದ್ದೀನಿ. ಬರಬೇಕು ಅನ್ನೋದು ನಿಜ ಆಯಿತು ಅಂತಂದರೆ ಎಲ್ಲರೂ ಸೇರಿಕೊಂಡೇ ಬರ್ತೀವಿ ಅಂತ ತಕ್ಷಣಕ್ಕೆ ದೆಹಲಿಗೆ ಬನ್ನಿ ಅಂತ ಏನು ಕರೆ ಮಾಡಿದ್ರು ನಾನು ಅದನ್ನು ತಿರಸ್ಕರಿಸಿದ್ದೀನಿ. ನಾನೊಬ್ಬನೇ ಹೋಗೋಕ್ಕೆ ಇಷ್ಟ ಇಲ್ಲ, ಹೋಗೋದಾದರೆ ಎಲ್ಲರ ಜೊತೆಗೆ ಹೋಗ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಯತ್ನಾಳ್. ನನಗೂ ನಿನ್ನೆ ದಿಲ್ಲಿದಿಂದ ಫೋನ್ ಬಂದದ, ತಕ್ಷಣ ಇವತ್ತು ಹೊಲ್ಟ್ ಬರ್ದ್ಬಿಡ್ರಿ ಅಂತೇಳಿ. ನಾಳೆ ಬರೋದಿಲ್ಲ ಅಂತ ಹೇಳಿದೆ ನಾನು. ನಂದು ಟೀಮ್ ಇದೆ, ನಾವು ಟೀಮ್ ಮಾಡಿದ್ದೀವಿ. ಭ್ರಷ್ಟಾಚಾರದ ವಿರುದ್ಧ, ವಂಶವಾದದ ವಿರುದ್ಧ, ವಕಫ್ ವಿರುದ್ಧ ಹೋರಾಟ ಮಾಡಕತ್ತೀವಿ. ಇಡೀ ಟೀಮ್ ನಾವು ದಿಲ್ಲಿ ಕರೆಸ್ರಿ, ನಾವು ಹೇಳ್ತೀವಿ ಏನು ನಡೆದೈತೆ ಕರ್ನಾಟಕದ. ನಾನು ಯತ್ನಾಳ್ ಒಬ್ಬನ ಕರೆದು ಸಮಾಧಾನ ಮಾಡಿ ನನಗೇನೋ ಬೆದರಿಸಿದ್ರು ಅಂಜಿಸಿದ್ರು ಅಂತ ಏನಾರೇ ನೀವು ತಿಳ್ಕೊಂಡಿದ್ರೆ ಎದಕ್ಕೂ ಹೆದರುವುದಿಲ್ಲ, ಕ್ಷಮಾಪಣೆ ಕೇಳುವುದಿಲ್ಲ. ನನಗೂ ನಿನ್ನೆ ದಿಲ್ಲಿದಿಂದ ಫೋನ್ ಬಂದದ. ಇದು ಬಸವನಗೌಡ ಯತ್ನಾಳ್ ಅವರ ಮಾತು. ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ಸರಿ ಮಾತು ಶುರು ಮಾಡಿದರು ಅಂತಂತಂದರೆ ಅದು ಒಂದು ಹಂತಕ್ಕೆ ಹೋಗೋ ತನಕ ಅವರು ನಿಲ್ಲಿಸುವಂಥ ಆಸಾಮಿನೇ ಅಲ್ಲ. ಯಾಕಂದರೆ ನಿರಂತರವಾಗಿ ಮಾತಾಡ್ತಾನೆ ಹೋಗ್ತಾರೆ. ಯಾರ್ಯಾರನ್ನ ತಮ್ಮ ವ್ಯಾಪ್ತಿ ಎಳ್ಕೊಳ್ತಾರೆ ಹೇಳೋಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರು ಶುರು ಮಾಡಿದ್ರು ಅಂತಂದರೆ ಅದು ಸಹಸ್ರನಾಮವೇ.